ಬೆಂಗಳೂರಲ್ಲಿ 2 ಪುಟಾಣಿ ಮಕ್ಕಳಿಗೆ HMPV ಬಂದಿರೋದು ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಆದರೆ ಮೈಕ್ರೋಬಯಾಲಜಿ ಪ್ರೊಫೆಸರ್ ಒಬ್ರು HMPV ಬಗ್ಗೆ ಆತಂಕ ಬೇಡ, ಎಚ್ಚರ ಇರಲಿ ಅಂತ ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. HMPV 24 ವರ್ಷಗಳ ಹಳೆ ವೈರಸ್. ಚಳಿಗಾಲದಲ್ಲಿ ವೈರಸ್ ಆಗಮನ ಸಹಜ. ಅಯ್ಯೋ, HMPV ಕಾಲಿಟ್ಟಿದೆ ಅಂತೆ, ಮಕ್ಕಳಿಗೆ ಭಾರಿ ಡೇಂಜರ್ ಅಂತೆ, ಲಾಕ್ಡೌನ್ ಮಾಡಬೇಕಂತೆ, ಹೀಗೆಲ್ಲ ಜನ ಭಯಭೀತರಾಗಿದ್ದಾರೆ. ವೈರಸ್ಗಳ ಫ್ಯಾಕ್ಟರಿ ಅಂತಾನೆ ಕುಖ್ಯಾತಿ ಪಡೆದಿರುವ ಚೀನಾದ ಈ ವೈರಸ್ ಕೂಡ ಭಯ ಹುಟ್ಟಿಸಿದೆ. ಆದರೆ ಕಿಮ್ಸ್ ಮೈಕ್ರೋಬಯಾಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಇದು 24 ವರ್ಷಗಳ ಹಳೆ ವೈರಸ್, ಭಯ ಪಡುವ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು 2001ನೇ ಇಸ್ವಿಯಿಂದ ಈ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ಸು ಕಾಣಿಸ್ಕೊಂಡಿದೆ. ಆವಾಗಲಿಂದನೂ ಇದೆ, ಭಾರತದಲ್ಲೂ ಇದೆ. ಇದು ಪ್ರಪಂಚದಾದ್ಯಂತನೂ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ. ಇದು ಸಾಧಾರಣವಾಗಿ ಸಣ್ಣ ಮಕ್ಕಳು, 5 ವರ್ಷದ ಕೆಳಪಟ್ಟ ಮಕ್ಕಳು, ತುಂಬ ಏಜ್ ಆದವರು, ಮತ್ತು ಯಾರಿಗೆ ಈಗಾಗಲೇ ಲಂಗ್ಸ್ ಮತ್ತು ಶ್ವಾಸಕೋಶದ ಇದೆಯೋ ಅಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಚಳಿಗಾಲದಲ್ಲಿ HMP ವೈರಸ್ ಕಾಣಿಸಿಕೊಳ್ಳುವುದು ಅತಿ ಸಹಜವಂತೆ. ಮಕ್ಕಳಿಗೆ, ಹಿರಿಯರಿಗೆ ಈ ವೈರಸ್ ಸೋಂಕು ತಗಲೋದು ಜಾಸ್ತಿ. ಯಾಕೆ ಅಂತ ನೋಡೋದಾದ್ರೆ, HMPV ಆತಂಕ. ಮಕ್ಕಳು, ವೃದ್ಧರಿಗೆ HMP ವೈರಸ್ ಹೆಚ್ಚು ಹರಡುವ ಸಾಧ್ಯತೆ ಇದೆ. ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರಲಿದ್ದು, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಮೆಚೂರ್ ಆಗಿರದ ಕಾರಣ ಸೋಂಕು ಹರಡೋ ಸಾಧ್ಯತೆ ಇದೆ. ಈ ಹಿಂದೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಮೂಲಕ ಮಕ್ಕಳಿಗೆ ಇನ್ಫೆಕ್ಷನ್ ಕಾಡಿತ್ತು. ಈಗ HMPV ರೂಪದಲ್ಲಿ ಕಾಡಲು ಶುರು ಮಾಡಿದೆ. ಈ ವೈರಸ್ ಲಕ್ಷಣಗಳನ್ನ ನೋಡೋದಾದ್ರೆ, HMPV ಲಕ್ಷಣಗಳು. HMPV ಸೋಂಕಿತರಲ್ಲಿ ಶೀತ, ಕೆಮ್ಮು ಕಾಣಿಸಿಕೊಳ್ಳುತ್ತೆ. ಬಾಯಿ, ಮೂಗು, ಕಣ್ಣು ಸೋಂಕು ಶುರುವಾಗುತ್ತೆ. ಜ್ವರ, ಮೂಗು ಕಟ್ಕೊಳ್ಳೋದು, ಉಸಿರಾಟದ ಸಮಸ್ಯೆ HMPV ಲಕ್ಷಣಗಳಾಗಿದೆ. ಬೆಂಗಳೂರಿಗಿಂತ ಮೊದಲೇ ಶಿವಮೊಗ್ಗದಲ್ಲಿ HMPV ಪತ್ತೆಯಾಗಿತ್ತು. ಹೀಗಂತ ಮಾಹಿತಿಯನ್ನ ಶಿವಮೊಗ್ಗ ಜಿಲ್ಲಾಡಳಿತ ಹೇಳಿದೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 6 ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿತ್ತು ಅಂತ MLC ಹಾಗೂ ಮಕ್ಕಳ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ 2 ಪುಟಾಣಿ ಮಕ್ಕಳಿಗೆ HMPV ಬಂದಿರೋದು ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಆದರೆ ಮೈಕ್ರೋಬಯಾಲಜಿ ಪ್ರೊಫೆಸರ್ ಒಬ್ರು HMPV ಬಗ್ಗೆ ಆತಂಕ ಬೇಡ, ಎಚ್ಚರ ಇರಲಿ ಅಂತ ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. HMPV 24 ವರ್ಷಗಳ ಹಳೆ ವೈರಸ್. ಚಳಿಗಾಲದಲ್ಲಿ ವೈರಸ್ ಆಗಮನ ಸಹಜ. ಅಯ್ಯೋ, HMPV ಕಾಲಿಟ್ಟಿದೆ ಅಂತೆ, ಮಕ್ಕಳಿಗೆ ಭಾರಿ ಡೇಂಜರ್ ಅಂತೆ, ಲಾಕ್ಡೌನ್ ಮಾಡಬೇಕಂತೆ, ಹೀಗೆಲ್ಲ ಜನ ಭಯಭೀತರಾಗಿದ್ದಾರೆ. ವೈರಸ್ಗಳ ಫ್ಯಾಕ್ಟರಿ ಅಂತಾನೆ ಕುಖ್ಯಾತಿ ಪಡೆದಿರುವ ಚೀನಾದ ಈ ವೈರಸ್ ಕೂಡ ಭಯ ಹುಟ್ಟಿಸಿದೆ. ಆದರೆ ಕಿಮ್ಸ್ ಮೈಕ್ರೋಬಯಾಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಇದು 24 ವರ್ಷಗಳ ಹಳೆ ವೈರಸ್, ಭಯ ಪಡುವ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು 2001ನೇ ಇಸ್ವಿಯಿಂದ ಈ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ಸು ಕಾಣಿಸ್ಕೊಂಡಿದೆ. ಆವಾಗಲಿಂದನೂ ಇದೆ, ಭಾರತದಲ್ಲೂ ಇದೆ. ಇದು ಪ್ರಪಂಚದಾದ್ಯಂತನೂ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ. ಇದು ಸಾಧಾರಣವಾಗಿ ಸಣ್ಣ ಮಕ್ಕಳು, 5 ವರ್ಷದ ಕೆಳಪಟ್ಟ ಮಕ್ಕಳು, ತುಂಬ ಏಜ್ ಆದವರು, ಮತ್ತು ಯಾರಿಗೆ ಈಗಾಗಲೇ ಲಂಗ್ಸ್ ಮತ್ತು ಶ್ವಾಸಕೋಶದ ಇದೆಯೋ ಅಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಚಳಿಗಾಲದಲ್ಲಿ HMP ವೈರಸ್ ಕಾಣಿಸಿಕೊಳ್ಳುವುದು ಅತಿ ಸಹಜವಂತೆ. ಮಕ್ಕಳಿಗೆ, ಹಿರಿಯರಿಗೆ ಈ ವೈರಸ್ ಸೋಂಕು ತಗಲೋದು ಜಾಸ್ತಿ. ಯಾಕೆ ಅಂತ ನೋಡೋದಾದ್ರೆ, HMPV ಆತಂಕ. ಮಕ್ಕಳು, ವೃದ್ಧರಿಗೆ HMP ವೈರಸ್ ಹೆಚ್ಚು ಹರಡುವ ಸಾಧ್ಯತೆ ಇದೆ. ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರಲಿದ್ದು, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಮೆಚೂರ್ ಆಗಿರದ ಕಾರಣ ಸೋಂಕು ಹರಡೋ ಸಾಧ್ಯತೆ ಇದೆ. ಈ ಹಿಂದೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಮೂಲಕ ಮಕ್ಕಳಿಗೆ ಇನ್ಫೆಕ್ಷನ್ ಕಾಡಿತ್ತು. ಈಗ HMPV ರೂಪದಲ್ಲಿ ಕಾಡಲು ಶುರು ಮಾಡಿದೆ. ಈ ವೈರಸ್ ಲಕ್ಷಣಗಳನ್ನ ನೋಡೋದಾದ್ರೆ, HMPV ಲಕ್ಷಣಗಳು. HMPV ಸೋಂಕಿತರಲ್ಲಿ ಶೀತ, ಕೆಮ್ಮು ಕಾಣಿಸಿಕೊಳ್ಳುತ್ತೆ. ಬಾಯಿ, ಮೂಗು, ಕಣ್ಣು ಸೋಂಕು ಶುರುವಾಗುತ್ತೆ. ಜ್ವರ, ಮೂಗು ಕಟ್ಕೊಳ್ಳೋದು, ಉಸಿರಾಟದ ಸಮಸ್ಯೆ HMPV ಲಕ್ಷಣಗಳಾಗಿದೆ. ಬೆಂಗಳೂರಿಗಿಂತ ಮೊದಲೇ ಶಿವಮೊಗ್ಗದಲ್ಲಿ HMPV ಪತ್ತೆಯಾಗಿತ್ತು. ಹೀಗಂತ ಮಾಹಿತಿಯನ್ನ ಶಿವಮೊಗ್ಗ ಜಿಲ್ಲಾಡಳಿತ ಹೇಳಿದೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 6 ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿತ್ತು ಅಂತ MLC ಹಾಗೂ ಮಕ್ಕಳ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ 2 ಪುಟಾಣಿ ಮಕ್ಕಳಿಗೆ HMPV ಬಂದಿರೋದು ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಆದರೆ ಮೈಕ್ರೋಬಯಾಲಜಿ ಪ್ರೊಫೆಸರ್ ಒಬ್ರು HMPV ಬಗ್ಗೆ ಆತಂಕ ಬೇಡ, ಎಚ್ಚರ ಇರಲಿ ಅಂತ ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. HMPV 24 ವರ್ಷಗಳ ಹಳೆ ವೈರಸ್. ಚಳಿಗಾಲದಲ್ಲಿ ವೈರಸ್ ಆಗಮನ ಸಹಜ.
ಅಯ್ಯೋ, HMPV ಕಾಲಿಟ್ಟಿದೆ ಅಂತೆ, ಮಕ್ಕಳಿಗೆ ಭಾರಿ ಡೇಂಜರ್ ಅಂತೆ, ಲಾಕ್ಡೌನ್ ಮಾಡಬೇಕಂತೆ, ಹೀಗೆಲ್ಲ ಜನ ಭಯಭೀತರಾಗಿದ್ದಾರೆ. ವೈರಸ್ಗಳ ಫ್ಯಾಕ್ಟರಿ ಅಂತಾನೆ ಕುಖ್ಯಾತಿ ಪಡೆದಿರುವ ಚೀನಾದ ಈ ವೈರಸ್ ಕೂಡ ಭಯ ಹುಟ್ಟಿಸಿದೆ. ಆದರೆ ಕಿಮ್ಸ್ ಮೈಕ್ರೋಬಯಾಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಇದು 24 ವರ್ಷಗಳ ಹಳೆ ವೈರಸ್, ಭಯ ಪಡುವ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು 2001ನೇ ಇಸ್ವಿಯಿಂದ ಈ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ಸು ಕಾಣಿಸ್ಕೊಂಡಿದೆ. ಆವಾಗಲಿಂದನೂ ಇದೆ, ಭಾರತದಲ್ಲೂ ಇದೆ. ಇದು ಪ್ರಪಂಚದಾದ್ಯಂತನೂ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ. ಇದು ಸಾಧಾರಣವಾಗಿ ಸಣ್ಣ ಮಕ್ಕಳು, 5 ವರ್ಷದ ಕೆಳಪಟ್ಟ ಮಕ್ಕಳು, ತುಂಬ ಏಜ್ ಆದವರು, ಮತ್ತು ಯಾರಿಗೆ ಈಗಾಗಲೇ ಲಂಗ್ಸ್ ಮತ್ತು ಶ್ವಾಸಕೋಶದ ಇದೆಯೋ ಅಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಚಳಿಗಾಲದಲ್ಲಿ HMP ವೈರಸ್ ಕಾಣಿಸಿಕೊಳ್ಳುವುದು ಅತಿ ಸಹಜವಂತೆ. ಮಕ್ಕಳಿಗೆ, ಹಿರಿಯರಿಗೆ ಈ ವೈರಸ್ ಸೋಂಕು ತಗಲೋದು ಜಾಸ್ತಿ. ಯಾಕೆ ಅಂತ ನೋಡೋದಾದ್ರೆ, HMPV ಆತಂಕ. ಮಕ್ಕಳು, ವೃದ್ಧರಿಗೆ HMP ವೈರಸ್ ಹೆಚ್ಚು ಹರಡುವ ಸಾಧ್ಯತೆ ಇದೆ. ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರಲಿದ್ದು, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಮೆಚೂರ್ ಆಗಿರದ ಕಾರಣ ಸೋಂಕು ಹರಡೋ ಸಾಧ್ಯತೆ ಇದೆ. ಈ ಹಿಂದೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಮೂಲಕ ಮಕ್ಕಳಿಗೆ ಇನ್ಫೆಕ್ಷನ್ ಕಾಡಿತ್ತು. ಈಗ HMPV ರೂಪದಲ್ಲಿ ಕಾಡಲು ಶುರು ಮಾಡಿದೆ. ಈ ವೈರಸ್ ಲಕ್ಷಣಗಳನ್ನ ನೋಡೋದಾದ್ರೆ, HMPV ಲಕ್ಷಣಗಳು. HMPV ಸೋಂಕಿತರಲ್ಲಿ ಶೀತ, ಕೆಮ್ಮು ಕಾಣಿಸಿಕೊಳ್ಳುತ್ತೆ. ಬಾಯಿ, ಮೂಗು, ಕಣ್ಣು ಸೋಂಕು ಶುರುವಾಗುತ್ತೆ. ಜ್ವರ, ಮೂಗು ಕಟ್ಕೊಳ್ಳೋದು, ಉಸಿರಾಟದ ಸಮಸ್ಯೆ HMPV ಲಕ್ಷಣಗಳಾಗಿದೆ. ಬೆಂಗಳೂರಿಗಿಂತ ಮೊದಲೇ ಶಿವಮೊಗ್ಗದಲ್ಲಿ HMPV ಪತ್ತೆಯಾಗಿತ್ತು. ಹೀಗಂತ ಮಾಹಿತಿಯನ್ನ ಶಿವಮೊಗ್ಗ ಜಿಲ್ಲಾಡಳಿತ ಹೇಳಿದೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 6 ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿತ್ತು ಅಂತ MLC ಹಾಗೂ ಮಕ್ಕಳ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ 2 ಪುಟಾಣಿ ಮಕ್ಕಳಿಗೆ HMPV ಬಂದಿರೋದು ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಆದರೆ ಮೈಕ್ರೋಬಯಾಲಜಿ ಪ್ರೊಫೆಸರ್ ಒಬ್ರು HMPV ಬಗ್ಗೆ ಆತಂಕ ಬೇಡ, ಎಚ್ಚರ ಇರಲಿ ಅಂತ ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. HMPV 24 ವರ್ಷಗಳ ಹಳೆ ವೈರಸ್. ಚಳಿಗಾಲದಲ್ಲಿ ವೈರಸ್ ಆಗಮನ ಸಹಜ. ಅಯ್ಯೋ, HMPV ಕಾಲಿಟ್ಟಿದೆ ಅಂತೆ, ಮಕ್ಕಳಿಗೆ ಭಾರಿ ಡೇಂಜರ್ ಅಂತೆ, ಲಾಕ್ಡೌನ್ ಮಾಡಬೇಕಂತೆ, ಹೀಗೆಲ್ಲ ಜನ ಭಯಭೀತರಾಗಿದ್ದಾರೆ. ವೈರಸ್ಗಳ ಫ್ಯಾಕ್ಟರಿ ಅಂತಾನೆ ಕುಖ್ಯಾತಿ ಪಡೆದಿರುವ ಚೀನಾದ ಈ ವೈರಸ್ ಕೂಡ ಭಯ ಹುಟ್ಟಿಸಿದೆ. ಆದರೆ ಕಿಮ್ಸ್ ಮೈಕ್ರೋಬಯಾಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಇದು 24 ವರ್ಷಗಳ ಹಳೆ ವೈರಸ್, ಭಯ ಪಡುವ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು 2001ನೇ ಇಸ್ವಿಯಿಂದ ಈ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ಸು ಕಾಣಿಸ್ಕೊಂಡಿದೆ. ಆವಾಗಲಿಂದನೂ ಇದೆ, ಭಾರತದಲ್ಲೂ ಇದೆ. ಇದು ಪ್ರಪಂಚದಾದ್ಯಂತನೂ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ. ಇದು ಸಾಧಾರಣವಾಗಿ ಸಣ್ಣ ಮಕ್ಕಳು, 5 ವರ್ಷದ ಕೆಳಪಟ್ಟ ಮಕ್ಕಳು, ತುಂಬ ಏಜ್ ಆದವರು, ಮತ್ತು ಯಾರಿಗೆ ಈಗಾಗಲೇ ಲಂಗ್ಸ್ ಮತ್ತು ಶ್ವಾಸಕೋಶದ ಇದೆಯೋ ಅಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಚಳಿಗಾಲದಲ್ಲಿ HMP ವೈರಸ್ ಕಾಣಿಸಿಕೊಳ್ಳುವುದು ಅತಿ ಸಹಜವಂತೆ. ಮಕ್ಕಳಿಗೆ, ಹಿರಿಯರಿಗೆ ಈ ವೈರಸ್ ಸೋಂಕು ತಗಲೋದು ಜಾಸ್ತಿ. ಯಾಕೆ ಅಂತ ನೋಡೋದಾದ್ರೆ, HMPV ಆತಂಕ. ಮಕ್ಕಳು, ವೃದ್ಧರಿಗೆ HMP ವೈರಸ್ ಹೆಚ್ಚು ಹರಡುವ ಸಾಧ್ಯತೆ ಇದೆ. ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರಲಿದ್ದು, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಮೆಚೂರ್ ಆಗಿರದ ಕಾರಣ ಸೋಂಕು ಹರಡೋ ಸಾಧ್ಯತೆ ಇದೆ. ಈ ಹಿಂದೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಮೂಲಕ ಮಕ್ಕಳಿಗೆ ಇನ್ಫೆಕ್ಷನ್ ಕಾಡಿತ್ತು. ಈಗ HMPV ರೂಪದಲ್ಲಿ ಕಾಡಲು ಶುರು ಮಾಡಿದೆ. ಈ ವೈರಸ್ ಲಕ್ಷಣಗಳನ್ನ ನೋಡೋದಾದ್ರೆ, HMPV ಲಕ್ಷಣಗಳು. HMPV ಸೋಂಕಿತರಲ್ಲಿ ಶೀತ, ಕೆಮ್ಮು ಕಾಣಿಸಿಕೊಳ್ಳುತ್ತೆ. ಬಾಯಿ, ಮೂಗು, ಕಣ್ಣು ಸೋಂಕು ಶುರುವಾಗುತ್ತೆ. ಜ್ವರ, ಮೂಗು ಕಟ್ಕೊಳ್ಳೋದು, ಉಸಿರಾಟದ ಸಮಸ್ಯೆ HMPV ಲಕ್ಷಣಗಳಾಗಿದೆ. ಬೆಂಗಳೂರಿಗಿಂತ ಮೊದಲೇ ಶಿವಮೊಗ್ಗದಲ್ಲಿ HMPV ಪತ್ತೆಯಾಗಿತ್ತು. ಹೀಗಂತ ಮಾಹಿತಿಯನ್ನ ಶಿವಮೊಗ್ಗ ಜಿಲ್ಲಾಡಳಿತ ಹೇಳಿದೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 6 ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿತ್ತು ಅಂತ MLC ಹಾಗೂ ಮಕ್ಕಳ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.